ಮದುವೆಯಾಗಿ 3 ತಿಂಗಳಿಗೆ ಗಂಡನಿಗೆ ಸ್ಕೆಚ್ ಫೋಟೋಶೂಟ್ ನೆಪದಲ್ಲಿ ಗಂಡನನ್ನ ನದಿಗೆ ತಳ್ಳಿಬಿಟ್ಲ ಪತ್ನಿ. ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದಂತ ಗಂಡ ಜಸ್ಟ್ ಮಿಸ್ ಆಗಿದ್ದಾರೆ. ಮದುವೆಯಾಗಿ 3 ತಿಂಗಳಿಗೆ ಗಂಡನಿಗೆ ಮುಹೂರ್ತವನ್ನ ಇಟ್ಲ ಪತ್ನಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದಂತ ಗಂಡ ಜಸ್ಟ್ ಮಿಸ್ ಆಗಿದ್ದಾನೆ. ಈಜಿ ನದಿ ಮಧ್ಯೆಯ ಬಂಡೆಯೊಂದರ ಮೇಲೆ ಪತಿ ಕುಳಿತಿದ್ದಾನೆ. ಕೊನೆಗೂ ಸ್ಥಳೀಯರಿಂದ ಬದುಕಿ ಉಳಿದಿದ್ದಾನೆ. ಪಾಪ ಬಡಜೀವ. ಪತಿ ತಾತಪ್ಪನ ಕೊಲ್ಲಲು ಪತ್ನಿಯೇ ಮುಂದಾದ್ಲಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಪತ್ನಿ ಗದ್ದೆಮ್ಮ ಕೃಷ್ಣಾ ನದಿ ಬ್ರಿಡ್ಜ್ ಮೇಲಿಂದ ತಳ್ಳಿದ್ಲು ಅನ್ನೋದಾಗಿ ಸ್ವತಃ ಪತಿನೇ ಆರೋಪವನ್ನ ಮಾಡಿದ್ದಾರೆ. ಈಗ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಈಗ ರಾಯಚೂರಿನ ಪೊಲೀಸರು ಈಗಾಗಲೇ ಈ ಸಂಬಂಧ ಪತಿ ತಾತಪ್ಪ ಮತ್ತು ಪತ್ನಿ ಗೆದ್ದಮ್ಮಗೆ ನೋಟಿಸ್ ಅನ್ನ ನೀಡಲಾಗಿದೆ. ವಿಚಾರಣೆಗೆ ಬರಬೇಕನ್ನೋದಾಗಿ 3ನೇ ವ್ಯಕ್ತಿಯ ಮೂಲಕವಾಗಿ ಪೊಲೀಸರು ತಿಳಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ 2 ಕುಟುಂಬಗಳ ಮಧ್ಯೆ ಸದ್ಯ ರಾಜಿ ಪಂಚಾಯಿತಿಗೆ ಯತ್ನವನ್ನ ಮಾಡಲಾಗ್ತಿದೆ. ಈ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕುಟುಂಬಸ್ಥರು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬ್ರಿಡ್ಜಿನ ಮೇಲೆ, ಕೃಷ್ಣಾ ನದಿಯ ಬ್ರಿಡ್ಜಿನ ಮೇಲೆ ಇತ್ತೀಚೆಗಷ್ಟೇ 3 ತಿಂಗಳಾಗಿತ್ತು ಮದುವೆಯಾಗಿ. ಪತಿ ಮತ್ತು ಪತ್ನಿ ಫೋಟೋ ಶೂಟ್ಗಂತ ಫೋಟೋ ತೆಗಿತಾ ಇದ್ರು. ಈ ಸಂದರ್ಭದಲ್ಲಿ ದಿಢೀರ್ ಅಂತ ಪತಿ ಕೆಳಗೆ ಬೀಳ್ತಾನೆ. ಆಗ ಗೊತ್ತಾಗ್ತಿರೋದಿಲ್ಲಿ ಪತ್ನಿನೇ ಪತಿಯನ್ನ ನೀರಿಗೆ ತಳ್ಳಿರೋದಾಗಿ. ಅದಾದ ಮೇಲೆ ಈಜಿ ದಡ ಸೇರಿ ಈ ದಡ ಸೇರೋದಕ್ಕೂ ಮುನ್ನ ಅಲ್ಲಿ ಬಂಡೆಗಳು ಕಾಣಿಸ್ತಾ ಇದೆಯಲ್ಲ, ಆ ಬಂಡೆ ಮೇಲೆ ಹೋಗಿ ಪ್ರಾಣವನ್ನ ಉಳಿಸ್ಕೊಂಡಿದ್ದಾನೆ. ಅಲ್ಲಿಂದನೇ ಕಿರ್ಚಾಡ್ತಿದ್ರು ಅವರು, ನಂಬೇಡಿ ಆಕೆಯನ್ನ ಅನ್ನೋದಾಗಿ. ಆಕೆ ಯಾರು ಅಲ್ಲ, ಸ್ವತಃ ಆತನೇ ತಾಳಿ ಕಟ್ಟಿ ಮದುವೆಯಾಗಿರುವಂತಹ ಪತ್ನಿ. ಸದ್ಯ ನಿಜಕ್ಕೂ ಇಂತಹ ಘಟನೆ ಬೆಚ್ಚಿ ಬೀಳಿಸ್ತಾ ಇದೆ. ಸದ್ಯ ಕೊನೆಗೂ ಅಲ್ಲಿದ್ದಂತಹ ಸ್ಥಳೀಯರು ಆತನನ್ನ ರಕ್ಷಣೆ ಮಾಡಿದ್ದಾರೆ. ಎಲ್ಲಾನು ಸಾಕ್ಷಿ ಸಮೇತ ಇರ್ಬೇಕಣ್ಣ ಈಗಿನ ಜನರೇಷನ್. ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ಮಮ್ಮಿಗೆ ಹಚ್ಚತ್ತೇನ್ರಿ, ಫೋಟೋ ತೆಗಿತೀನಿ ನಿಂದ್ರ. ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ಪಾನ್ ಅಲ್ಲಿ ನಿಂತು ಫೋಟೋ ತೆಗಿತಾನ, ತೆಗ್ದಿನಿ, ಕಾಲ್ ಜಾರಿ ಬಿದ್ದಾನ. ಅಲ್ಲೋ ಅಣ್ಣ, ಇಲ್ಲಿ ಕೇಳು ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ, ಆಕಿನೇನ ದೂಕಿರೋದು? ಯಾಕೇನಾಯ್ತು? ಯಾರಿಗೆ ಫೋನ್ ಮಾಡಿಲ್ಲ, ನಮ್ಮ ಮಮ್ಮಿಗೆ ಹಚ್ಚತ್ತೇನ್ರಿ, ಫೋಟೋ ತೆಗಿತೀನಿ ನಿಂದ್ರ. ಅತ್ತ ಏನಾಗ್ಬೇಕು ನಿಮಗೆ? ನಮ್ಮ ಹಸ್ಬೆಂಡ್ ಪಾನ್ ಅಲ್ಲಿ ನಿಂತು ಫೋಟೋ ತೆಗಿತಾನ, ತೆಗ್ದಿನಿ, ಕಾಲ್ ಜಾರಿ ಬಿದ್ದಾನ. ಅಲ್ಲೋ ಅಣ್ಣ, ಇಲ್ಲಿ ಕೇಳು ಮ್ಯಾಟ್ರ್ ಒಂದ್ ಸ್ವಲ್ಪ ಕೇಳು. ಫೋಟೋ ತೆಗಿ, ಆಕಿನೇನ ದೂಕಿರೋದು? ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ, ಒಂದು ಕ್ಲಿಪ್ಪಿಂಗ್ ಹೊರದಾಡ್ತಾ ಇದೆ. ಏನು ಅಂತಂದ್ರೆ, ಗದ್ದೆಮ್ಮ ಮತ್ತೆ ತಾತಪ್ಪ ಇಬ್ರು ಹಸ್ಬೆಂಡ್ ಅಂಡ್ ವೈಫ್. ಗದ್ದೆಮ್ಮ ಮತ್ತೆ ಈ ತಾತಪ್ಪ ಏಪ್ರಿಲ್ 18ನೇ ತಾರೀಕಲ್ಲಿ ಮದುವೆ ಮಾಡ್ಕೊಂಡಿರ್ತಾರೆ. ಗುರು ಹರಿ ಸಮೀಪದಲ್ಲಿ ಒಂದೇ ಕಮ್ಯುನಿಟಿ ಅವರು, ಮತ್ತೆ ಇಬ್ರು ಪರಸ್ಪರ ದೂರ ಸಂಬಂಧಿಗಳು ಕೂಡ. ಆ ಗದ್ದೆಮ್ಮನೂರು ದೇವರಗಡ್ಡಿ ಅಂತೇಳಿ ಲಿಂಗಸೂರು ತಾಲೂಕು. ಅಲ್ಲಿಂದ ಹಸ್ಬೆಂಡ್ ಹೌಸ್ ಲೇಬರ್ ಕಾಲೋನಿ ಶಕ್ತಿನಗರ ಇಲ್ಲಿ ಬರಬೇಕಾದ್ರೆ ಮಧ್ಯೆ ಒಂದು ಗುರ್ಜಾಪುರ ಅಂತ ಹೇಳ್ಬಿಟ್ಟು ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್, ಭೀಮಾ ಮತ್ತು ಕೃಷ್ಣಾ ನದಿಗಳ 2 ಒಟ್ಟಿಗೆ ಅದ್ರ ಹಿಂದೆ ಒಂದು ಜಾನಾಗಿ ಅಲ್ಲಿ ಕಂಬೈಂಡ್ ಆಗಿ ಹರಿತಿದೆ. ಅಲ್ಲೊಂದು ಬ್ಯಾರೇಜ್ ಮಾಡಿದ್ದಾರೆ, ಮತ್ತು ಒಂದು ಬ್ರಿಡ್ಜು ಇದೆ. ಆ ಬ್ರಿಡ್ಜಲ್ಲಿ ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ನಿಂತ್ಕೊಂಡಿದ್ದಾರೆ. ಹಸ್ಬೆಂಡ್ ನೀರು ಬಿದ್ದಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಅಷ್ಟೇ ಗೊತ್ತಾಗಬೇಕು, ಅವರೇ ಬಿದ್ದರು ಅಥವಾ ಪುಷ್ ಮಾಡಿ ಬಿದ್ದರು ಅನ್ನೋದ್ರ ಬಗ್ಗೆ. ಮತ್ತು ಅಲ್ಲಿ ಲೋಕಲೈಟ್ಸ್ ಅವ್ರನ್ನ ಸರ್ವೈವ್ ಮಾಡಿರೋದ್ರ ಬಗ್ಗೆ ಆ ವಿಡಿಯೋ ಹರಿದಾಡ್ತಾ ಇದೆ. ಈ ಸಂಬಂಧ ಅವ್ರೇನಾದರೂ ಹಸ್ಬೆಂಡ್ ಅಥವಾ ವೈಫ್ ಏನಾದರೂ ದೂರ ಏನಾದರೂ ಕೊಟ್ಟರೆ ನಾವು ದೂರ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಕೊಡ್ತೀವಿ. ಇದು ಶಕ್ತಿನಗರ ಪೊಲೀಸ್ ಸ್ಟೇಷನ್ ಬರುತ್ತೆ, ರೂರಲ್ ಸರ್ಕಲ್ ವ್ಯಾಪ್ತಿಗೆ ಬರ್ತದೆ. ಫೋನ್ ಮಾಡಿ ನಮ್ಮವ್ರು ಟ್ರೈ ಮಾಡಿದರೆ ಅವ್ರು ಏನು ಕೊಟ್ಟರೆ, ಅವ್ರು ಯಾವ ಥರ ದೂರು ಕೊಡ್ತಾರೆ ಅದ್ರ ಮೇಲೆ ನಾವು ಆ್ಯಕ್ಷನ್ ಮಾಡ್ತೀವಿ.